ಹಾಯ್ ಎಲ್ಲರಿಗೂ ನಮ್ಮ ಕುಂದಾಪುರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕೊಟ್ಟೆ ಕಡುಬು ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ನಮ್ಮ ಕರಾವಳಿ ಕಡೆ ಚೌತಿ ಹಬ್ಬಕ್ಕೆ ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ. ಇದಂತೂ ನಂಗೆ ತುಂಬಾ ಇಷ್ಟ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಅರ್ಧ ಗ್ಲಾಸ್ ಉದ್ದಿನಬೇಳೆನ ನೆನೆಸಿಟ್ಟಿದ್ದೀನಿ ಹಿಂದಿನ ದಿನ ರಾತ್ರಿನೇ. ಅರ್ಧ ಗ್ಲಾಸ್ ಉದ್ದಿನಬೇಳೆಗೆ 1 ಗ್ಲಾಸ್ ಅಕ್ಕಿ ರವೆ ಅಥವಾ ಇಡ್ಲಿ ರವೆ ಅಂತೀವಲ್ಲ ಅದನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ಇಡ್ಲಿ ರವೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದು 1:2 ರೇಷಿಯೋದಲ್ಲಿ ತೊಗೋಬೇಕು. ನಾವು ಇಡ್ಲಿಗಾದರೆ 1:3 ತೊಗೋತೀವಲ್ಲ, ಬಟ್ ಇದು 1:2 ತೊಗೋಬೇಕು. ಅಂದರೆ 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡ್ರೆ 2 ಗ್ಲಾಸ್ ಅಕ್ಕಿ ರವೆ ತೊಗೋಬೇಕು. ಇವಾಗ ನಾನು ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಇದು ಒಂದು 3ರಿಂದ 4 ಗಂಟೆ ನೆನೆಸಿದ್ದೀನಿ ಉದ್ದಿನಬೇಳೆನ. ಅಕ್ಕಿ ರವೆನ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ನಾನಿವಾಗ ಇದನ್ನು ಮಿಕ್ಸಿಲಿ ರುಬ್ಕೊಂಡು ಬರ್ತೀನಿ. ಇದನ್ನು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬಾರ್ದು. ಇದು ದಪ್ಪನೇ ಇದ್ರೇ ಚೆನ್ನಾಗಿ ಬರುತ್ತೆ. ಇಡ್ಲಿಗಿಂತ ಸ್ವಲ್ಪ ದಪ್ಪನೇ ಇರಬೇಕು ಇದ್ರದ್ದು ಹಿಟ್ಟು. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪ ಇರಬೇಕು ಇದು. ಮತ್ತು ನೀರು ಹಾಕ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ಇವಾಗ ಇಡ್ಲಿ ರವೆನ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ, ಒಂದು 15ರಿಂದ 20 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ಇದನ್ನು ಒಂದು ಸರಿ ನಾನು ವಾಶ್ ಮಾಡ್ಕೋತೀನಿ. ವಾಶ್ ಮಾಡ್ಕೊಳ್ಬೇಕಾದ್ರೆ ನಿಧಾನ ಮಾಡ್ಕೊಳ್ಳಿ. ಅದು ಸಣ್ಣ ರವೆ ಎಲ್ಲ ನೀರು ಜೊತೆ ಹೋಗಿಬಿಡುತ್ತೆ. ಇವಾಗ ಇದನ್ನು ಚೆನ್ನಾಗಿ ಹಿಂಡಿ ಅದಕ್ಕೆ ಹಾಕಬೇಕು. ನೀರಿನ ಅಂಶ ಇರಬಾರ್ದು. ಎಷ್ಟು ಚೆನ್ನಾಗಿ ಹಿಂಡಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಹಿಂಡಬೇಕು. ಜಾಸ್ತಿ ನೀರಿದ್ದರೆ ಮತ್ತೆ ನೀರಾಗ್ಬಿಡುತ್ತೆ ಅದು. ಇವಾಗ ನಾವು ಎಷ್ಟು ದಪ್ಪ ಇದೆ ನೋಡಿ, ಇದನ್ನ ಹಾಕಿದ ತಕ್ಷಣ ಹೇಗಾಗುತ್ತೆ ಅಂತ ನೀವೇ ನೋಡಿ. ಇವಾಗ ಚೆನ್ನಾಗಿ ಹಿಂಡಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ ನಾವು ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಆ ರವೆಯಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ. ನಾವು ಮತ್ತೇನು ಎಕ್ಸ್ಟ್ರಾ ನೀರು ಹಾಕೋದೇ ಬೇಡ. ಇದಕ್ಕೆ ಚೆನ್ನಾಗಿ ಕೈಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚಳಿಗಾಲ ಅಲ್ವಾ, ಹುಳಿನೂ ಬರಲ್ಲ. ಸ್ವಲ್ಪ ಬೇಗನೆ ಹಿಟ್ಟು ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಒಂದು ಪಾತ್ರದಿಂದ ಮುಚ್ಚಿ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಕ್ಲೋಸ್ ಮಾಡೋಣ. ಚಳಿಗಾಲ ಅಲ್ವಾ, ಹುಳಿ ಬರಲ್ಲ ಅಷ್ಟು. ಅದಕ್ಕೆ ಅದ್ರ ಮೇಲೆ ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಭಾರವಾದ ವಸ್ತು ಏನಾದರೂ ಇಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹಿಟ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಇವಾಗ ಇದಕ್ಕೆ ನಾವು ಉಪ್ಪು ಹಾಕಿರಲಿಲ್ಲಲ್ಲ, ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕೊಟ್ಟೆ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಹಲಸಿನೆಲೆ ಕೊಟ್ಟೆನ ನಿನ್ನೆನೇ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ಇಡ್ಲಿ ಪಾತ್ರೆನ ನೀರಿಟ್ಬಿಟ್ಟು ಬಿಸಿಗೆ ಇಟ್ಟಿದ್ದೆ. ನಾನು ಹಲಸಿನೆಲೆಗೆ ಹಿಟ್ಟು ಹಾಕೋದು ವಿಡಿಯೋ ಮಾಡಿದ್ದದು ರೆಕಾರ್ಡೇ ಆಗಿಲ್ಲ, ನನಗೆ ಗೊತ್ತೇ ಆಗಲಿಲ್ಲ. ಎಡಿಟ್ ಮಾಡಬೇಕಾದ್ರೆ ನೋಡ್ಕೋತೀನಿ, ಅದು ವಿಡಿಯೋನೇ ಇರಲಿಲ್ಲ. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತೀನಿ, ಅದ್ರದ್ದು ವಿಡಿಯೋನೇ ಇರಲಿಲ್ಲ. ಅವಾಗ ಗೊತ್ತಾಯಿತು ನಾನು ರೆಕಾರ್ಡೇ ಮಾಡಲಿಲ್ಲ ಅಂತ. ಇವಾಗ ನೋಡಿ, ಕೊಟ್ಟೆ ಕಡುಬು ರೆಡಿಯಾಗಿದೆ. ಇದೊಂದು 15-20 ನಿಮಿಷ ಬೆಂದರೆ ಸಾಕು. ಒಂದು ಸ್ಪೂನ್ ತೊಗೊಂಡು ಹೀಗೆ ಚೆಕ್ ಮಾಡಿದ್ರೆ ಅದು ಅಂಟಿದ್ರೆ ಇನ್ನೂ ಬೆಂದಿಲ್ಲ ಅಂತ. ಇಲ್ಲಾಂದರೆ ಕೈಯಿಂದ ಹೀಗೆ ಟಚ್ ಮಾಡಿ ನೋಡಿದ್ರೆ ಸ್ವಲ್ಪ ಅಂಟಿದ್ರೆ ಇನ್ನೂ ಬೇಯಬೇಕಂತ. ಏನೂ ಅಂಟ್ತಾ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಇದು ರೆಡಿಯಾಗಿದೆ. ಇವಾಗ ಒಂದೊಂದನ್ನೇ ತೆಗೆದು ಪ್ಲೇಟ್ಗೆ ಹಾಕೋತೀನಿ. ಹಲಸಿನೆಲೆ ಕೊಟ್ಟೆ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕೋತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಕೊಟ್ಟೆ ಕಡುಬು ರೆಡಿಯಾಗಿದೆ. ಇವಾಗ ನಾವಿಲ್ಲಿ ಕಡ್ಡಿ ಹಾಕಿರ್ತೀವಲ್ಲ, ಅದನ್ನೆಲ್ಲ ಒಂದೊಂದೇ ನಿಧಾನಕ್ಕೆ ತೆಗೆದು ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಮತ್ತೇನು ಅಂಟಲ್ಲ ಎಲೆಗೆ. ಇದು ನೀಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಹಲಸಿನೆಲೆ ಫ್ಲೇವರು ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.